Good morning, dear students. I am Bharat Sen, your social science teacher. Dear students, in the previous class, we discussed about the First World War, causes of First World War, and effects of First World War. And next, Russian Revolution, reasons of Russian revolutions, and its effects. So today in this class, we discuss about the Lenin as a president of Russia. ರಷ್ಯಾದ ಪ್ರಧಾನಮಂತ್ರಿಯಾಗಿ ಲೆನಿನ್ನು ಅವನು ಏನು ಪಾತ್ರವನ್ನು ವಹಿಸ್ತಾನೆ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ನಾವು ತಿಳಿಯೋಣ. ಡಿಯರ್ ಸ್ಟೂಡೆಂಟ್ಸ್, ಹಿ ಡಿಕ್ಲೇರ್ ದಟ್ ಆಲ್ ದ ಲ್ಯಾಂಡ್ಸ್ ಬಿಲಾಂಗ್ಸ್ ದ ಫಾರ್ಮರ್ಸ್. ರಷ್ಯಾ ಕ್ರಾಂತಿಯ ನಂತರ ಲೆನಿನ್ ಏನಾಗ್ತಾನೆ, ರಷ್ಯಾದ ಅಧ್ಯಕ್ಷನಾಗಿ ತನ್ನ ಅಧಿಕಾರಕ್ಕೆ ಬರ್ತಾನೆ. ಇವನು ಏನನ್ನು ಡಿಕ್ಲೇರ್ ಮಾಡ್ತಾನೆ ಅಂದರೆ, ಹಿ ಡಿಕ್ಲೇರ್ ದಟ್ ಆಲ್ ದ ಲ್ಯಾಂಡ್ಸ್ ಬಿಲಾಂಗ್ಸ್ ದ ಫಾರ್ಮರ್ಸ್. ಅಂದರೆ ಭೂಮಿ, ಎಲ್ಲ ಭೂಮಿಗಳು ಕೂಡ ರೈತರಿಗೆ ಸೇರ್ತಕ್ಕಂಥದ್ದು. ಯಾವ ಭೂಮಿಯನ್ನು ಯಾವ ರೈತ ಉಳುಮೆ ಮಾಡ್ತಾನೆ ಅದು ಅವನಿಗೆ ಸೇರ್ತಕ್ಕಂಥದ್ದು ಅಂತಕ್ಕಂಥ ಘೋಷಣೆಯನ್ನು ಅವನು ಮಾಡ್ತಾನೆ. ಹಿ ಬ್ರಾಟ್ ಇನ್ ಟು ಫೋರ್ಸ್ ಆಲ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಪಾಲಿಸೀಸ್ ದಟ್ ಪ್ರೊವೈಡೆಡ್ ಫೆಸಿಲಿಟೀಸ್ ಫಾರ್ ಸ್ಪೋರ್ಟ್ಸ್, ಎಜುಕೇಷನ್, ಹೆಲ್ತ್ ಆ್ಯಂಡ್ ಶೆಲ್ಟರ್. ಇವನು ಶಿಕ್ಷಣ, ಕ್ರೀಡೆ, ಆರೋಗ್ಯ, ವಸತಿ ಈ ಎಲ್ಲವನ್ನು ಕೂಡ ಎಲ್ಲ ಜನರಿಗೆ ತಲುಪುವಂತೆ ಆರ್ಥಿಕ ನೀತಿಗಳನ್ನು ಜಾರಿಗೆ ತರ್ತಾನೆ. ಎಲ್ಲವೂ ಕೂಡ ಉಚಿತವಾಗಿ ಸಿಗುವಂತಹ ಆರ್ಥಿಕ ನೀತಿಯನ್ನು ಇವನು ಜಾರಿಗೆ ತರ್ತಾನೆ. ಲೆನಿನ್ ವಾಸ್ ದ ಫಸ್ಟ್ ಒನ್ ಟು ಪುಟ್ ಇನ್ ಟು ಪ್ರಾಕ್ಟೀಸ್ ದ ಸೈಂಟಿಫಿಕ್ ಸೋಷಿಯಲಿಸ್ಟ್ ಐಡಿಯಾಲಜಿ ಆಫ್ ಕಾರ್ಲ್ ಮಾರ್ಕ್ಸ್. ಇವನು ಕಾರ್ಲ್ ಮಾರ್ಕ್ಸನ ವೈಜ್ಞಾನಿಕ ಸಮಾಜವಾದ ಚಿಂತನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದಿರತಕ್ಕಂಥದ್ರಲ್ಲಿ ಮೊದಲಿಗನೇ ಯಾರು ಅಂದರೆ ಲೆನಿನ್. ಇವನು ಕಾರ್ಲ್ ಮಾರ್ಕ್ಸ್ನ ಚಿಂತನೆಗಳನ್ನೇ ತನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರ್ತಾನೆ. ಹಿ ವಾಸ್ ಎ ಟೋಟಲಿ ಅನ್ಪ್ಯಾರಲ್ಡ್ ಸೋಷಿಯಲ್ ಸಿಸ್ಟಮ್ ಇನ್ ದ ಹೋಲ್ ಹ್ಯೂಮನ್ ಸೊಸೈಟಿ. ಇವನೇನು ಮಾಡ್ತಾನೆ, ಮನುಕುಲವೇ ಕಂಡಿರದಲ್ಲೇ ಇರ್ತಕ್ಕಂಥ, ಅಂದರೆ ಮನುಕುಲ ನೋಡೇ ಇಲ್ಲದಲ್ಲೇ ಇರ್ತಕ್ಕಂಥ ಒಂದು ಹೊಸ ಸಾಮಾಜಿಕ ಪದ್ಧತಿಯನ್ನು ಇವನು ಜಾರಿಗೆ ತರ್ತಾನೆ. ಅಂದರೆ ಒಳ್ಳೊಳ್ಳೆ ಯೋಜನೆಗಳನ್ನು ಇವನು ಏನು ಮಾಡ್ತಾನೆ, ಇಂಪ್ಲಿಮೆಂಟ್ ಮಾಡ್ತಾನೆ. ಹಿ ಡೈಡ್ ಇನ್ 1924. ಕೊನೆಗೆ 1924ರಲ್ಲಿ ಲೆನಿನ್ನು ಮರಣವನ್ನು ಹೊಂದುತ್ತಾನೆ. ನೆಕ್ಸ್ಟ್, ರೋಲ್ ಆಫ್ ಸ್ಟಾಲಿನ್ ಇನ್ ರಷ್ಯಾ. ಸೊ ಜೋಸೆಫ್ ಸ್ಟಾಲಿನ್, who became the president after Lenin, the 5-year plans initiated by him changed the path of development of Russia. ಜೋಸೆಫ್ ಸ್ಟಾಲಿನ್ ರಷ್ಯಾದ ಅಧ್ಯಕ್ಷನಾಗಿರ್ತಕ್ಕಂಥ ಲೆನಿನ್ನು ಮರಣ ಹೊಂದಿದ ನಂತರ ಇವನು ಅಧಿಕಾರಕ್ಕೆ ಬರ್ತಾನೆ ರಷ್ಯಾದ ಪ್ರೆಸಿಡೆಂಟ್ ಆಗಿ. ಇವನು 5-year ಪ್ಲಾನ್ಸ್, ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರ್ತಾನೆ. ಇದರಿಂದ ರಷ್ಯಾ ಅತ್ಯಂತ ಅಭಿವೃದ್ಧಿ ಹೊಂದೋದಕ್ಕೆ, ಡೆವಲಪ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಎಂಟರ್ಲಿ ಫಾರ್ ದ ಫಸ್ಟ್ ಟೈಮ್ ರಷ್ಯಾ ಸೆಂಟ್ ಮ್ಯಾನ್ಡ್ ಸ್ಯಾಟಲೈಟ್ ಇನ್ ಟು ಸ್ಪೇಸ್. ಇವನ ಕಾಲಮಾನದಲ್ಲಿ ರಷ್ಯಾ ಮೊಟ್ಟ ಮೊದಲ ಬಾರಿಗೆ ಮಾನವ ಸಹಿತ ಉಪಗ್ರಹವನ್ನು ಅಂದರೆ ಉಡಾವಣೆಯನ್ನು ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಮನುಷ್ಯನು ಕೂಡ ಅದರ ಜೊತೆಗೆ ಇರ್ತಾನೆ. ಆ ರಾಕೆಟನ್ನು ಅಥವಾ ಉಪಗ್ರಹದ ಜೊತೆಗೆ ಮನುಷ್ಯನು ಕೂಡ ಇರುವಂತಹ ಒಂದು ಉಪಗ್ರಹವನ್ನು ಇವನ ಕಾಲಮಾನದಲ್ಲಿ ಏನಾಗುತ್ತೆ, ಮಾಡಲಾಗುತ್ತೆ. ಯೂರಿ ಗಾಗಾರಿನ್ ಅಂತಕ್ಕಂತಹ ಮೊಟ್ಟ ಮೊದಲ ಗಗನಯಾತ್ರಿಯಾಗಿ ಇವನು ಏನು ಮಾಡ್ತಾನೆ, ಉಪಗ್ರಹದ ಜೊತೆಗೆ ಹೊರಡ್ತಾನೆ ಅಂತ ಹೇಳ್ಬೋದು. ಯಾರು? ಯೂರಿ ಗಾಗಾರಿನ್ ಅಂತಕ್ಕಂಥನು ಉಪಗ್ರಹದ ಜೊತೆಗೆ ಇವನು ಪ್ರಯಾಣವನ್ನು ಬೆಳೆಸ್ತಾನೆ. ನೆಕ್ಸ್ಟ್, ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ರಷ್ಯಾ ಅಸ್ಯೂಮ್ಡ್ ದ ಲೀಡರ್ಶಿಪ್ ಆಫ್ ಸೋಷಿಯಲಿಸ್ಟ್ ಕಂಟ್ರೀಸ್ ಬ್ಲಾಕ್. ಇಲ್ಲಿ ಎರಡನೇ ಮಹಾಯುದ್ಧದ ನಂತರ ರಷ್ಯಾ ಏನಾಗುತ್ತೆ, ಸೋಷಿಯಲಿಸ್ಟ್ ಕಂಟ್ರೀಸ್ ಬ್ಲಾಕಿನ ಲೀಡರ್ಶಿಪ್ಪನ್ನು ವಹಿಸ್ಕೊಳುತ್ತೆ. ಅಂದರೆ ಸಮಾಜವಾದಿ ರಾಷ್ಟ್ರಗಳ ನಾಯಕತ್ವವನ್ನು, ಆ ರಾಷ್ಟ್ರದ ಗುಂಪಿನ ನಾಯಕತ್ವವನ್ನು ವಹಿಸ್ಕೊಳ್ಳುತ್ತೆ. It supported the liberation movements in Africa, Asia and South America. ಈ ಒಂದು ದೇಶ
ಎಲ್ಲಿ ಲಿಬರೇಷನ್ ಮೂಮೆಂಟ್ ಆಫ್ರಿಕಾದ ಸ್ವಾತಂತ್ರ್ಯ ಚಳುವಳಿಗೆ, ಅದೇ ರೀತಿ ಏಷ್ಯಾ ಮತ್ತು ಸೌತ್ ಅಮೇರಿಕಾದ ಸ್ವಾತಂತ್ರ್ಯ ಚಳುವಳಿಗೆ ಈ ಒಂದು ರಷ್ಯಾ ಸಪೋರ್ಟನ್ನು ಮಾಡುತ್ತೆ. ಹಿ ಡಿಡ್ ನಾಟ್ ಪೇ ಸಫಿಷಿಯೆಂಟ್ ಅಟೆನ್ಷನ್ ಟು ಸ್ಟ್ರೆಂಥನಿಂಗ್ ಸೋಷಿಯಲಿಸ್ಟ್ ಡೆಮೋಕ್ರಸಿ. ಆದರೂ ಕೂಡ ಇವನು ಸರಿಯಾದ ರೀತಿಯಲ್ಲಿ ಸಮಾಜವಾದಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಸರಿಯಾದ ರೀತಿಯಲ್ಲಿ ಅದನ್ನು ಜಾರಿಗೆ ತರುವುದಕ್ಕೂ ಇವನಿಂದ ಸಾಧ್ಯವಾಗಲ್ಲ. ಫೋರ್ಸಸ್ ಅಗೇನೆಸ್ಟ್ ದ ರೆವಲ್ಯೂಷನ್ ಬಿಕೇಮ್ ಪವರ್ಫುಲ್. ಅಂದರೆ ಇವನ ವಿರುದ್ಧ ಬಣಗಳೇನಾಗ್ತವೆ, ಇವನ ಶತ್ರುಗಳ ಶಕ್ತಿ ಏನಾಗ್ತಾ ಹೋಗುತ್ತೆ, ಇದರಿಂದ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್, ಡಿಇಂಟಿಗ್ರೇಷನ್ ಆಫ್ ಸೋವಿಯತ್ ಯೂನಿಯನ್. ಇಲ್ಲಿ ಸೋವಿಯತ್ ಯೂನಿಯನ್ ಅಂದರೆ ರಷ್ಯಾದ ಸಮಾಜವಾದಿ ಬಣಗಳ ರಾಷ್ಟ್ರ ಅಂತ ಕರಿಬೋದು. ಇಲ್ಲಿ ಅತ್ಯಂತ ದೊಡ್ಡ ಯೂನಿಯನ್ ಆಗಿರುತ್ತೆ ಮೊದಲು ರಷ್ಯಾ. ಇಲ್ಲಿ ಕಾಣ್ತಕ್ಕಂಥ ಒಂದು ಚಿತ್ರವನ್ನು ನೋಡಿ. ಇಲ್ಲಿ ಸೋವಿಯತ್ ಯೂನಿಯನ್ ಅಂದರೆ ಸೋವಿಯತ್ ಎಲ್ಲ ರಾಷ್ಟ್ರಗಳ ಒಂದು ಗುಂಪು ಏನಾಗಿರುತ್ತೆ, ರಷ್ಯಾ ಆಗಿರುತ್ತೆ. ಗೋರ್ಬಚೇವ್ ಬ್ರಾಟ್ ಇನ್ ರಿಫಾರ್ಮ್ಸ್ ಲೈಕ್ ಗ್ಲಾಸ್ನಾಸ್ಟ್ ಇನ್ 1985 ಆ್ಯಂಡ್ ಪೆರಿಸ್ಟ್ರೋಯ್ಕಾ ಇನ್ 1987. ಆದರೆ ಏನಾಗುತ್ತೆ, ಗೋರ್ಬಚೇವ್ ಅಂತಕ್ಕಂತಹ ಸ್ಟಾಲಿನಿನ ನಂತರ ಬರ್ತಕ್ಕಂತಹ ರಷ್ಯಾದ ಅಧ್ಯಕ್ಷ ಏನು ಮಾಡ್ತಾನೆ, ಇವನು ಗ್ಲಾಸ್ನಾಸ್ಟ್ ಪೆರಿಸ್ಟ್ರೋಯ್ಕಾ ಅಂತಕ್ಕಂಥ 2 ರಿಫಾರ್ಮೇಷನ್ ಸುಧಾರಣೆಗಳಲ್ಲಿ ಜಾರಿ ತಂದುಬಿಟ್ಟು ರಷ್ಯಾವನ್ನು ದ ಸೋಷಲಿಸ್ಟ್ ಸಿಸ್ಟಮ್ ಇನ್ ರಷ್ಯಾ ಕೊಲ್ಯಾಪ್ಸ್ಡ್ ಅಟ್ ಡಿಸ್ಇಂಟಿಗ್ರೇಟೆಡ್. ಇಲ್ಲಿ ರಷ್ಯಾದಲ್ಲಿ ಸೋವಿಯತ್ ಒಕ್ಕೂಟವನ್ನು ಒಡೆದು ಹೋಗೋ ರೀತಿ ಮಾಡ್ತಾನೆ. ಅಂದರೆ ಗೋರ್ಬಚೇವಿನ ಒಂದು ಈ ಗ್ಲಾಸ್ನಾಸ್ಟ್ ಮತ್ತು ಪೆರಿಸ್ಟ್ರೋಯ್ಕಾ ಅಂದ ಸೋವಿಯತ್ ಒಕ್ಕೂಟ ವಿಭಜನೆ ಆಗುತ್ತೆ. ಅಂದರೆ ರಷ್ಯಾದಲ್ಲಿ ಹಲವಾರು ಸೋವಿಯತ್ ರಾಷ್ಟ್ರಗಳು ರಷ್ಯಾದೊಳಗೆ ಸೇರ್ಪಡೆ ಆಗಿರ್ತವೆ. ರಷ್ಯಾ ದೇಶ ಹಲವಾರು ಸೋವಿಯತ್ ರಾಷ್ಟ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಯೂನಿಯನ್ ಆಗಿರುತ್ತೆ. ಈ ಗ್ಲಾಸ್ನಾಸ್ಟ್ ಮತ್ತು ಪೆರಿಸ್ಟ್ರೋಯ್ಕಾ ಯೋಜನೆಯಿಂದ, ರಿಫಾರ್ಮೇಷನಿಂದ ರಷ್ಯಾದಲ್ಲಿರ್ತಕ್ಕಂಥ ಸೋವಿಯತ್ ರಾಷ್ಟ್ರಗಳು ಹೊರ ಬಂದ್ಬಿಟ್ಟು ಅವು ತಮ್ಮದೇ ಆಗಿರ್ತಕ್ಕಂತಹ ಸ್ವಾತಂತ್ರ್ಯವನ್ನು ಪಡಿತವೆ, ಅವು ಡಿವೈಡ್ ಆಗ್ತಾ ಹೋಗ್ತವೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಎಮರ್ಜೆನ್ಸ್ ಆಫ್ ಹಿಟ್ಲರ್. ಹಿಟ್ಲರನ ಏಳಿಗೆ ಅಂತ ಕರೆದಿರ್ಬೋದು. ಹಿಟ್ಲರ್ನ ಭಾವಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಆಫ್ಟರ್ ದ ಫಸ್ಟ್ ವರ್ಲ್ಡ್ ವಾರ್ ಹಿಟ್ಲರ್ ಎಮರ್ಜ್ಡ್ ಆ್ಯಸ್ ಎ ಪವರ್ಫುಲ್ ಡಿಕ್ಟೇಟರ್ ಇನ್ ಜರ್ಮನಿ. ಇಲ್ಲಿ ಪ್ರಥಮ ಮಹಾಯುದ್ಧದ ನಂತರ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿಯಾಗಿ, ಡಿಕ್ಟೇಟರ್ಶಿಪ್ ಅಥವಾ ಸರ್ವಾಧಿಕಾರಿಯಾಗಿ ಅಧಿಕಾರಕ್ಕೆ ಬರ್ತಾನೆ. ಹಿ ಫಸ್ಟ್ ಬಿಕೇಮ್ ದ ಚಾನ್ಸಲರ್ ಆ್ಯಂಡ್ ಆಫ್ಟರ್ ದ ಡೆತ್ ಆಫ್ ಹೈಡೆನ್ಬರ್ಗ್ ಹಿ ಬಿಕೇಮ್ ಎ ಡಿಕ್ಟೇಟರ್. ಇಲ್ಲಿ ಇದಕ್ಕಿಂತ ಮುಂಚೆ ಇವನು ಅಧ್ಯಕ್ಷನಾಗೋದಕ್ಕಿಂತ ಮುಂಚೆ ಹೈಡೆನ್ಬರ್ಗ್ ಜರ್ಮನಿಯ ಅಧ್ಯಕ್ಷನಾಗಿರ್ತಾನೆ. ಇವನ ಸಾವಿನ ನಂತರ ಇವನು ಡಿಕ್ಟೇಟರ್ಶಿಪ್ ಆಗಿ, ಸರ್ವಾಧಿಕಾರಿಯಾಗಿ ರಷ್ಯಾದ ಅಧ್ಯಕ್ಷನಾಗ್ತಾನೆ. ಹಿಟ್ಲರ್ ಬಿಕೇಮ್ ಎ ಫ್ಯೂರರ್. Hitler suppressed the communist and socialist who had grown powerful in Germany. ಇಲ್ಲೇನು ಮಾಡ್ತಾನೆ, ಜರ್ಮನಿಯಲ್ಲಿ ಪ್ರಾಬಲ್ಯಕ್ಕೆ ಬರ್ತಿರ್ತಕ್ಕಂಥ ಕಮ್ಯುನಿಸ್ಟರು ಮತ್ತು ಸೋಷಿಯಲಿಸ್ಟರು ಇವ್ರನ್ನ ಏನು ಮಾಡ್ತಾನೆ, ಇವನ ಸಂದರ್ಭದಲ್ಲಿ ಏನಾಗ್ತಿರ್ತಾರೆ, ಬಲಾಢ್ಯರಾಗ್ತಾ ಇರ್ತಾರೆ. ಹಾಗಾಗಿ ಇವ್ರನ್ನ ಏನು ಮಾಡ್ತಾನೆ, ಇವನು ಸಪ್ರೆಸ್ಡ್ ಅಂದರೆ ದಮನ ಮಾಡ್ತಾನೆ. ಅಂದರೆ ಇವನ ಕಾಲಮಾನದಲ್ಲಿ ಕಮ್ಯುನಿಸ್ಟ್ ಜನಾಂಗದವರು, ಅದೇ ರೀತಿ ಸೋಷಿಯಲಿಸ್ಟರು ಏನು ಮಾಡ್ತಾರೆ, ಶಕ್ತಿ ಹೊಂದ್ತಾ ಇರ್ತಾರೆ, ಪ್ರಾಬಲ್ಯ ಸಾಧಿಸ್ತಾ ಇರ್ತಾರೆ. ಅವ್ರನ್ನ ಏನು ಮಾಡ್ತಾನೆ, ಇವನು ನಾಶವನ್ನು ಮಾಡ್ತಾನೆ ತನ್ನ ಶಕ್ತಿಯಿಂದ, ರಾಜಕೀಯ ಶಕ್ತಿಯನ್ನು ಬಳಸ್ಕೊಂಡ್ಬಿಟ್ಟು. ಹಿ ಡಿಕ್ಲೇರ್ಡ್ ನಾಜಿ ವಾಸ್ ದ ಓನ್ಲಿ ಪೊಲಿಟಿಕಲ್ ಪಾರ್ಟಿ. ಹಿ ಬ್ಯಾನ್ಡ್ ಲೇಬರ್ ಯೂನಿಯನ್ಸ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್. ಇವನು ರಾಜಕೀಯ ಪಕ್ಷಗಳನ್ನು ನಿಷೇಧ ಮಾಡ್ತಾನೆ, ಕಾರ್ಮಿಕ ಸಂಘಗಳನ್ನು ನಿಷೇಧ ಮಾಡ್ತಾನೆ. ಇವನು ನಾಜಿ ಪಕ್ಷ ಅಂತಕ್ಕಂಥ ಒಂದೇ ಒಂದು, ಇಡೀ ಜರ್ಮನಿಗೆ ಒಂದೇ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ, ನಾಜಿ ಪಕ್ಷ. ಇದೊಂದೇ ಮಾತ್ರ ಜರ್ಮನಿಯಲ್ಲಿ ಇರಬೇಕು ಅಂತಕ್ಕಂತಹ ಕಾನೂನನ್ನು ಮಾಡ್ತಾನೆ. ನೆಕ್ಸ್ಟ್, ಸ್ಟ್ರೆಂಥನಿಂಗ್ ಆಫ್ ಡಿಕ್ಟೇಟರ್ಶಿಪ್ ಬೈ ಹಿಟ್ಲರ್. ಸ್ಟ್ರೆಂಥನಿಂಗ್ ಅಂದರೆ ಸರ್ವಾಧಿಕಾರಿಯಾಗಿ ಹಿಟ್ಲರ್ ಏನಾಗ್ತಾನೆ, ಪ್ರಾಬಲ್ಯವನ್ನು ಕೊಳ್ತಕ್ಕಂಥದ್ದು. He painted his speculative thoughts and the fear that Jews would control the world
ಇನ್ ದ ಮೈಂಡ್ಸ್ ಆಫ್ ಜರ್ಮನ್ಸ್ ಆ್ಯಂಡ್ ಕ್ರಿಯೇಟೆಡ್ ಸೈಕೋಸಿಸ್. ಇವನೇನೆಂದರೆ ಜ್ಯೂಸ್ ಅಂತಕ್ಕಂತ ಕರಿತೀವಿ. ಜ್ಯೂಸ್ ಅಂದರೆ ಯಹೂದಿಗಳ ವಿರೋಧಿಯಾಗಿರ್ತಾನೆ ಹಿಟ್ಲರ್. ಈ ಜ್ಯೂಸ್ ಯಹೂದಿಗಳು ಜಗತ್ತನ್ನೇ ನಿಯಂತ್ರಣ ಮಾಡ್ತಾರೆ ಅಂತಕ್ಕಂತಹ ಭಯವನ್ನು, ಜಗತ್ತನ್ನು ನಿಯಂತ್ರಣವನ್ನು ಮಾಡ್ತಾರೆ ಅವರು ಅಂತಕ್ಕಂಥ ಭಯವನ್ನು ಆ ಜನರಲ್ಲಿ ಬಿತ್ತಿಸ್ಬಿಟ್ಟು ಜರ್ಮನಿಯ ಜನತೆಯಲ್ಲೂ ಕೂಡ ಈ ಜ್ಯೂಸ್ಗಳ ಬಗ್ಗೆ ವಿರೋಧವನ್ನು ಬೆಳೆಸ್ತಾನೆ. He declared that German Aryan race was the best in the world. ಜರ್ಮನ್ ಆರ್ಯಾಂಗ ಜನಾಂಗವೇ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಜನಾಂಗ ಅಂತ ಹೇಳ್ತಾನೆ. ಸೊ ಹಿಟ್ಲರ್ ಅಡಾಪ್ಟೆಡ್ ನಾಜಿ ಫಿಲಾಸಫಿ. ಈ ಒಂದು ಸಿದ್ಧಾಂತವನ್ನು ನಾಜಿ ಸಿದ್ಧಾಂತ ಅಂತ ಕರಿತೀವಿ. ಇವನು ನಾಜಿ ಸಿದ್ಧಾಂತವನ್ನು ಏನು ಮಾಡ್ತಾನೆ, ಅಡಾಪ್ಟ್ ಮಾಡ್ಕೊತಾನೆ. ಹಿ ಪ್ರೊಪಗೇಟೆಡ್ ದಟ್ ಓನ್ಲಿ ಜರ್ಮನ್ಸ್ ಆರ್ ಎಲಿಜಿಬಲ್ ಟು ರೂಲ್ ದ ವರ್ಲ್ಡ್. ಇವನೇನು ಹೇಳ್ತಾನೆ ಅಂದರೆ ಕೇವಲ ಜರ್ಮನ್ನರು ಮಾತ್ರ ದೇಶವನ್ನು, ಇಡೀ ಪ್ರಪಂಚವನ್ನು ಆಳೋದಕ್ಕೆ ಯೋಗ್ಯರು. ಕಮ್ಯುನಿಸ್ಟ್ ಆರ್ ಓನ್ಲಿ ಎಲಿಜಿಬಲ್ ಟು ಬಿ ರೂಲ್ಡ್. ಆದರೆ ಕಮ್ಯುನಿಸ್ಟರು ಆಳಿಸಿಕೊಳ್ಳೋದಕ್ಕೆ ಮಾತ್ರ ಯೋಗ್ಯರಾಗಿರ್ತಾರೆ. ಜರ್ಮನ್ ಜನಾಂಗವನ್ನು ಬಿಟ್ಟು ಉಳಿದೆಲ್ಲರೂ ಆಳಿಸಿಕೊಳ್ಳೋದಕ್ಕೆ ಯೋಗ್ಯವಾಗಿದ್ದಾರೆ ಹೊರತು ಆಳೋದಕ್ಕೆ ಅಲ್ಲ. He said that Jews, communists, socialists and Catholics were responsible for the problems of Germany and they were unfit live. ಇವನೇನು ಮಾಡ್ತಾನೆ, ಜರ್ಮನಿಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ಯಹೂದಿಗಳು, ಕ್ಯಾಥೋಲಿಕ್ಕರು, ಸೋಷಿಯಲಿಸ್ಟರು ಮಾತ್ರ ಕಾರಣ. ಅದೇ ರೀತಿ ಅವರು ಬದುಕೋದಕ್ಕೂ ಕೂಡ ಅರ್ಹರಲ್ಲ, ಅವರು ಬದುಕಲು ಸಹಿತ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಈ ರೀತಿ ಅವನು ಡಿಕ್ಟೇಟರ್ಶಿಪ್ಪನ್ನು ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್, ಕ್ರುಯಾಲಿಟಿ ಆಫ್ ಹಿಟ್ಲರ್. ಸೊ ಹಿಟ್ಲರ್ ಈಸ್ massacres have became famous in history. ಮ್ಯಾಸಕ್ರೀಸ್ ಅಂದರೆ ನರಮೇಧಗಳು ಅಂತ ಕರಿತೀವಿ ಅಥವಾ ನರಹತ್ಯೆಗಳು ಅಂತ ಕರಿತೀವಿ. ಹಿಟ್ಲರ್ನ ನರಹತ್ಯೆಗಳು ಇಡೀ ಇತಿಹಾಸದಲ್ಲಿ ಅತ್ಯಂತ ಫುಲ್ ಫೇಮಸ್ ಆಗಿರ್ತಕ್ಕಂಥವು. ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ 6 million Jews, ಓವರ್ ಎ ಕ್ರೋರ್ ಆಫ್ ಅದರ್ ಸಿವಿಲಿಯನ್ಸ್. ಅಂದರೆ ಇವನು 6 ಮಿಲಿಯನ್ ಜ್ಯೂಸ್ ಅಂದರೆ ಯಹೂದಿಗಳನ್ನು ಕೊಲೆ ಮಾಡಿಸ್ತಾನೆ. 6 ಮಿಲಿಯನ್ ಯಹೂದಿಗಳು, ಅದೇ ರೀತಿ ಕೋಟಿಗೂ ಹೆಚ್ಚು ಬೇರೆ ಇತರೆ ನಾಗರಿಕರನ್ನು ಸಾಯಿಸ್ತಾನೆ, ಕೊಲೆಯನ್ನು ಮಾಡಿಸ್ತಾನೆ. ಅಷ್ಟೇ ಅತ್ಯಂತ ಕೆಟ್ಟ ಬ್ರೂಟಲ್ ಆಗಿರ್ತಕ್ಕಂಥ ಒಬ್ಬ ಡಿಕ್ಟೇಟರ್ ಶಿಪ್ಪಿನ ಅಧಿಕಾರಿ ಯಾರು ಅಂದರೆ ಹಿಟ್ಲರ್ ಆಗಿರ್ತಾನೆ ಅಂತ ನಾವು ನೋಡ್ಬೋದು. ಹಿ ಎನ್ಯಾಕ್ಟೆಡ್ ದ ರೂಲ್ಸ್ ಆಫ್ 1934 ಕಾಲ್ಡ್ ನ್ಯೂರಂಬರ್ಗ್ ಲಾಸ್. ಸೊ ಈ imprisoned people in gas chambers without ventilation, food and water. ಇವನು ನ್ಯೂರೆಂಬರ್ಗ್ ಅಂತಕ್ಕಂಥ ಕಾನೂನನ್ನು ಜಾರಿಗೆ ತರ್ತಾನೆ 1934. ಆ ಒಂದು ನ್ಯೂರೆಂಬರ್ಗ್ ಕಾನೂನಿನ ಪ್ರಕಾರ ಇಲ್ಲಿ ಜನರನ್ನು ಹಸಿವು, ಅದೇ ರೀತಿ ಯಾವುದೇ ರೀತಿಯ ಹಸಿವಿಂದ, ಅದೇ ರೀತಿ ಅವರಿಗೆ ನೀರನ್ನು ಕೊಡದಲೆ ಅತ್ಯಂತ ಹೆಚ್ಚಿನದಾಗಿ ಕೆಲಸವನ್ನು ಮಾಡಿಸ್ಕೊತಕ್ಕಂಥದ್ದು. ಅದೇ ರೀತಿ ಗ್ಯಾಸ್ ಚೇಂಬರ್ ತುಂಬಿರ್ತಕ್ಕಂತಹ ಕೋಣೆಗಳಲ್ಲಿ ಅವ್ರನ್ನ ಕೂಡಾಕ್ಬಿಟ್ಟು ವಿಷಾನಿಲವನ್ನು ನೀಡಿ ಸಾಯಿಸ್ತಕ್ಕಂಥದ್ದು. ಈ ರೀತಿ ಅತ್ಯಂತ ಕ್ರೂರ ಕೃತ್ಯಗಳನ್ನು ಇವನು ಮಾಡ್ತಾನೆ. ಹಿ ಇಂಡಲ್ಜ್ಡ್ ಇನ್ ಮಾಸ್ ಕಿಲ್ಲಿಂಗ್ಸ್ ಬೈ ಯೂಸಿಂಗ್ ಪಾಯ್ಸನಸ್ ಗ್ಯಾಸ್ ಆ್ಯಂಡ್ ಮಾಸ್ ಶೂಟಿಂಗ್. ಒಂದು ವಿಷವನ್ನು ರೂಮಿನಲ್ಲಿ ಜನರನ್ನು ಕೂಡಾಕ್ಬಿಟ್ಟು ಅಲ್ಲಿ ವಿಷವನ್ನು ಬಿಟ್ಟು ಆ ಜನರನ್ನು ಸಾಯಿಸ್ತಕ್ಕಂಥದ್ದು. ಇನ್ನೊಂದು ಮಾಸ್ ಶೂಟಿಂಗ್, ಸಾಮೂಹಿಕವಾಗಿ ಗುಂಡಿಟ್ಟು ಕೊಲ್ತಕ್ಕಂಥದ್ದು. ಈ ರೀತಿ ಅಮಾನುಷವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾನೆ ಯಾರು, ಹಿಟ್ಲರ್. ಇದರಿಂದ ಇವನ ಕ್ರುಯಾಲಿಟಿ ಅತ್ಯಂತ ಕುಖ್ಯಾತವಾಗಿ ಇಡೀ ವರ್ಲ್ಡಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್, he designed a way of killing people whether they were children, women or old people. So he designed a way of killing people whether they were children, women or old people. ಇಲ್ಲಿ ಚಿಕ್ಕ ಮಕ್ಕಳು ಅಂತಲೂ ನೋಡಿದಲ್ಲಿ ಚಿಲ್ಡ್ರನ್ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಓಲ್ಡ್ ಪೀಪಲ್ ವೃದ್ಧರಾಗಿರ್ಬೋದು, ಇವರು ವಯಸ್ಸಾಗಿದೆ ಅಂತಲೂ ಕೂಡ ಅವನು ಗಮನಕ್ಕೆ ತೆಗೆದುಕೊಳ್ದಲೆ
ಅವ್ರನ್ನ ಸಾಯಿಸಬೇಕು ಅಂತಲೇ, ಅವರನ್ನು ಕೊಲ್ಲಬೇಕು ಅಂತಲೇ ಒಂದು ಟೀಮ್ಗಳನ್ನಾಗಿ ನೇಮಿಸ್ತಾನೆ. ಅವ್ರನ್ನು ಕೂಡ ಹಲವಾರು ಕೋಟಿಗಟ್ಟಲೆ ಜನಗಳನ್ನು ಇವನೇನು ಮಾಡ್ತಾನೆ, ಕೊಲ್ಲಿಸ್ತಾನೆ ಅಂತ ನಾವು ನೋಡ್ಬೋದು. ಆ್ಯಂಡ್ his ambition was to win the entire world and the popularize the Aryan race was the one of the first Aryan race was the one of the reason for the World War II. ಇಲ್ಲೇನು ಇವನ ಆಂಬಿಷನ್ ಏನಾಗಿರುತ್ತೆ, ಮಹತ್ವಾಕಾಂಕ್ಷೆ ಏನಾಗಿರುತ್ತೆ ಅಂದರೆ ಇಡೀ ವಿಶ್ವದಲ್ಲೇ ಜರ್ಮನ್ ಜನಾಂಗ ಶ್ರೇಷ್ಠ ಜನಾಂಗವನ್ನಾಗಿ ಮಾಡಬೇಕು ಇಡೀ ವಿಶ್ವದಲ್ಲಿ. ಈ ರೀತಿ ಮಹತ್ವಾಕಾಂಕ್ಷೆಯಿಂದ ಈ ರೀತಿ ಅತ್ಯಂತ ಬ್ರೂಟಾಲಿಟಿಯಾಗಿ ಹಲವಾರು ಕೊಲೆಗಳನ್ನು ಮಾಡಿಸ್ತಾನೆ. ಇದರಿಂದ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಮುಸೋಲಿನಿ ಆ್ಯಂಡ್ ಫ್ಯಾಸಿಸಮ್ in Italy. So Mussolini is also very brutal and cruel dictator. So the social movements repercussion of the World War First and Russian Revolution led to the emergence of parallel political force with ಮುಸೋಲಿನಿಸ್ ಫ್ಯಾಸಿಸಮ್ ಇನ್ ಇಟಲಿ. ಇಲ್ಲೇನಾಗುತ್ತೆ, ಪ್ರಥಮ ಮಹಾಯುದ್ಧದಿಂದ ಅದೇ ರೀತಿ ಯುರೋಪಿನಲ್ಲಿ ಆಗ್ತಕ್ಕಂತಹ ಕ್ರಾಂತಿಗಳಿಂದ, ರಷ್ಯನ್ ಕ್ರಾಂತಿಯಿಂದ, ಈ ಎಲ್ಲ ಕ್ರಾಂತಿ ಹಿನ್ನೆಲೆಯಿಂದಾಗಿ ಈ ಮುಸೋಲಿನಿಯ ಫ್ಯಾಸಿಸ್ಟ್ವಾದ ಏನಾಗುತ್ತೆ ಇಟಲಿಯಲ್ಲಿ ಆರಂಭ ಆಗುತ್ತೆ. ಫ್ಯಾಸಿಸಮ್ ಅಂತಕ್ಕಂಥ ಅವಂದೇ ಆಗಿರ್ತಕ್ಕಂಥ ಒಂದು ಜನಾಂಗವನ್ನು ಅವನೇನು ಮಾಡ್ತಾನೆ, ನಿರ್ಮಿಸ್ತಾನೆ ಅಂತ ಹೇಳ್ಬೋದು. ಅವನದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು, ಒಂದು ಪಕ್ಷವನ್ನು ಏನು ಮಾಡ್ತಾನೆ, ನಿರ್ಮಿಸ್ತಾನೆ. ಯಾರು? ಮುಸೋಲಿನಿ. ಫ್ಯೂಚರ್ಸ್ ಆಫ್ ಫ್ಯಾಸಿಸಮ್ ಅಂದರೆ ಫ್ಯಾಸಿಸಮ್ನ ಲಕ್ಷಣಗಳೇನು ಅಂತ ನೋಡಿದಾಗ, ಇಂಟೆನ್ಸ್ ನ್ಯಾಷನಲಿಸ್ಟಿಕ್ ಆ್ಯಟಿಟ್ಯೂಡ್. ನ್ಯಾಷನಲಿಸ್ಟಿಕ್ಸ್ ಆ್ಯಟಿಟ್ಯೂಡ್ ಅಂದರೆ ಅತ್ಯಂತ ಉಗ್ರ ರಾಷ್ಟ್ರೀಯತೆ ಅಂತ ಕರಿತೀವಿ. ನ್ಯಾಷನಲಿಸ್ಟಿಕ್ ಅಂದರೆ ಉಗ್ರ ರಾಷ್ಟ್ರೀಯತೆ ಅಂದರೆ ನನ್ನ ದೇಶವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಬೇರೆ ಯಾವುದೇ ದೇಶ ಶ್ರೇಷ್ಠ ಅಲ್ಲ. ಡಿಸ್ಟ್ರಕ್ಷನ್ ಆಫ್ ಎನಿಮೀಸ್ ಅಂದರೆ ಶತ್ರುಗಳನ್ನು ನಾಶ ಮಾಡ್ತಕ್ಕಂಥದ್ದು. ಗ್ಲೋರಿಫಿಕೇಷನ್ ಆಫ್ ವೈಲೆನ್ಸ್ ಅಂದರೆ ಹಿಂಸೆಯ ವೈಭವೀಕರಣ, ಹಿಂಸೆಯನ್ನು ಏನು ಮಾಡ್ತಕ್ಕಂಥದ್ದು, ಪ್ರೋತ್ಸಾಹಿಸ್ತಕ್ಕಂಥದ್ದು. ರೇಷಿಯಲ್ ಸುಪ್ರೆಮೆಸಿ ಅಂದರೆ ಜನಾಂಗೀಯ ಶ್ರೇಷ್ಠತೆ ಅಂತ ಕರಿತೀವಿ, ಜನಾಂಗಗಳ ಶ್ರೇಷ್ಠತೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಇಂಪೀರಿಯಲಿಸ್ಟಿಕ್ ಎಕ್ಸ್ಪೆನ್ಷನ್ ಅಂದರೆ ಸಾಮ್ರಾಜ್ಯವಾದದ ಉಗಮ ಅಥವಾ ಅದರ ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಸಪೋರ್ಟ್ ಆಫ್ ಮ್ಯಾಸಕ್ರಿ ಅಂದರೆ ನರಮೇಧ ಅಥವಾ ನರಹತ್ಯೆಗಳಿಗೆ ಬೆಂಬಲವನ್ನು ನೀಡ್ತಕ್ಕಂಥದ್ದು. ಇದೇ ರೀತಿ ಹಿಟ್ಲರ್ನ ನಾಜಿವಾದಕ್ಕೆ ತಕ್ಕಂತೆ ಇವನು ಕೂಡ ಫ್ಯಾಸಿಸಮ್ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನು, ಪಕ್ಷವನ್ನು ಜಾರಿಗೆ ತಂದ್ಬಿಟ್ಟು ಇವನು ಕೂಡ ಅತ್ಯಂತ ಅಮಾನುಷವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾನೆ. ಇದು ಮುಂದೆ ಎರಡನೇ ಮಹಾಯುದ್ಧ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಮುಸೋಲಿನಿ. ಇಟಲಿಯ ಮುಸೋಲಿನಿಯ ಒಂದು ಭಾವಚಿತ್ರ ಇಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್, ಮುಸೋಲಿನಿ ಆಸ್ ಎ ಡಿಕ್ಟೇಟರ್ ಆಫ್ ಇಟಲಿ. ಸೊ he was the Prime Minister of Italy from 1922 to 1943. He was the founder of National Fascist Party. ಇವನು 1922ರಿಂದ 1943ರವರೆಗೆ ಇಟಲಿಯ ಪ್ರೈಮ್ ಮಿನಿಸ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಇವನು ಫ್ಯಾಸಿಸ್ಟ್ ಅಂತಕ್ಕಂತಹ ಪಕ್ಷದ ಸ್ಥಾಪಕನಾಗಿದ್ದಾನೆ. ಈ ಡಿಸ್ಮಿಸ್ಡ್ ಡೆಮೊಕ್ರಾಟಿಕ್ ಗೌರ್ಮೆಂಟ್ ಆ್ಯಂಡ್ ಅಸ್ಯೂಮ್ಡ್ ಡಿಕ್ಟೇಟರ್ಶಿಪ್. ಇವನು ಡೆಮೊಕ್ರಾಟಿಕ್ ಪ್ರಜಾಪ್ರಭುತ್ವ ಸರ್ಕಾರವನ್ನೇ ಮಾಡ್ತಾನೆ, ವಿಸರ್ಜನೆ ಮಾಡ್ತಾನೆ, ತೆಗೆದುಹಾಕಿಬಿಟ್ಟು ಸರ್ವಾಧಿಕಾರತ್ವದ ಒಂದು ಅಧಿಕಾರವನ್ನೇ ಮಾಡ್ತಾನೆ, ಜಾರಿಗೆ ತರ್ತಾನೆ. ಸೊ ವಿತ್ ದ ಸಪೋರ್ಟ್ ಆಫ್ ಸೀಕ್ರೆಟ್ ಪೊಲೀಸ್ ಸಿಸ್ಟಮ್ he destroyed all his political opponents.
ಇವನು ತನ್ನ ಸೀಕ್ರೆಟ್ ಪೊಲೀಸ್ ವ್ಯವಸ್ಥೆ ಅಥವಾ ಗುಪ್ತ ಪೊಲೀಸ್ ಪಡೆ ಅಂತಕ್ಕಂಥ ಒಂದು ಪೊಲೀಸ್ ಪಡೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಆ ಪೊಲೀಸ್ ಪಡೆಯಿಂದ ಏನು ಮಾಡ್ತಾನೆ, ತನ್ನ ಎನಿಮೀಸ್ಗಳನ್ನು, ಪೊಲಿಟಿಕಲ್ ಎನಿಮೀಸ್ಗಳನ್ನು, ರಾಜಕೀಯ ಶತ್ರುಗಳನ್ನು ಏನು ಮಾಡ್ತಾನೆ, ಕೊಲೆಯನ್ನು ಮಾಡ್ತಾನೆ ಅಥವಾ ನಾಶವನ್ನು ಮಾಡಿಸ್ತಾನೆ. ಆ್ಯಂಡ್ ಹಿ ಪ್ರೊಹಿಬಿಟೆಡ್ ಆಲ್ ಲೇಬರ್ ಸ್ಟ್ರೈಕ್ಸ್. ಇವರು ಎಲ್ಲ ಕಾರ್ಮಿಕ ಮುಷ್ಕರಗಳನ್ನು ನಿಷೇಧ ಮಾಡ್ತಾನೆ. ಇವನು ಯಾವುದೇ ರೀತಿಯ ಅವನನ್ನು ವಿರೋಧ ಮಾಡ್ತಕ್ಕಂತಹ ಶಕ್ತಿಗಳು ಇಡೀ ಸೊಸೈಟಿಯಲ್ಲಿ ಇರಲೇಬಾರ್ದು ಅಂತಕ್ಕಂಥ ನಿರ್ಧಾರವನ್ನು ಮಾಡಿಬಿಟ್ಟು ಇವನು ಲೇಬರ್ ಸ್ಟ್ರೈಕ್ಸ್ಗಳನ್ನು ಕೂಡ, ಲೇಬರ್ ಚಳುವಳಿಗಳನ್ನು ಕೂಡ ಏನು ಮಾಡ್ತಾನೆ, ನಾಶ ಮಾಡ್ತಾನೆ ಅಥವಾ ಅದನ್ನು ಸ್ಥಗಿತಗೊಳಿಸ್ತಾನೆ. ಈ ಜಾಯಿಂಡ್ ಹ್ಯಾಂಡ್ಸ್ ವಿತ್ ಹಿಟ್ಲರ್, ಅಂದರೆ ಹಿಟ್ಲರ್ ಜೊತೆಗೆ ಸ್ನೇಹವನ್ನು ಮಾಡಿಬಿಟ್ಟು ಹಿಟ್ಲರ್ ಜೊತೆ ಕೈ ಜೋಡಿಸ್ಬಿಟ್ಟು ಹಲವಾರು ನರಮೇಧಗಳನ್ನು, ಅತ್ಯಂತ ಅಮಾನುಷ ಕೆಲಸಗಳನ್ನು ಮಾಡ್ತಾನೆ. ಬಟ್ ಹಿ ವಾಸ್ ಅಸಾಸಿನೇಟೆಡ್ ಇನ್ 1945. ಸೊ ಫೈನಲಿ ಮುಸೋಲಿನಿ ವಾಸ್ ಅಸಾಸಿನೇಟೆಡ್ ಇನ್ 1945. ಕೊನೆಗೆ 1945ರಲ್ಲಿ ಇವನನ್ನು ಹತ್ಯೆ ಮಾಡಲಾಗುತ್ತೆ. ಸೊ ಈ ರೀತಿ ಮುಸೋಲಿನಿಯ ನಾವು ಒಬ್ಬ ಸರ್ವಾಧಿಕಾರಿಯಾಗಿ ಅವನ ಒಂದು ನೀತಿಗಳನ್ನು ನಾವು ತಿಳ್ಕೋಬಹುದು. Okay dear students, today in this class we discussed about the Lenin as a president, and next emergence of Hitler and his cruelty, and emergence of Mussolini and his fascism and futures of fascism. So dear students, in the next class we discuss about the Second World War and Chinese Revolution and Cold War, emergence of USA as a strong country. Okay dear students, thank you.